ಆತ್ಮೀಯರೇ ನಮಸ್ಕಾರ. ಪುಸ್ತಕಗಳು ಪುಸ್ತಕಗಳು ನನ್ನ ಹೃದಯಕ್ಕೆ ಪ್ರಿಯವಾದಂತಹ ಉತ್ತಮವಾದ ಸ್ಥಾನವನ್ನು ನೀಡಿರುವಂತಹ ವಿಚಾರ. ಇಲ್ಲಿ ನಮ್ಮ ಮಲ್ಲೇಶ್ ಅವರು ಕೇಳ್ತಾ ಇದ್ದಾರೆ, ಪುಸ್ತಕ ಓದಿ ಕಮ್ಯುನಿಕೇಶನ್ ಸ್ಕಿಲ್ಸ್, ಪಬ್ಲಿಕ್ ಸ್ಪೀಕಿಂಗ್ ಇಂಪ್ರೂವ್ಮೆಂಟ್ ಮಾಡಬಹುದಾ ಸರ್? ವಿಚಾರಗಳನ್ನು ಖಂಡಿತವಾಗಿ ತಿಳಿದುಕೊಳ್ಳಬಹುದು. ಉದಾಹರಣೆಗೆ, ನಾನು ನುಡಿಗನ್ನಡಿ ಎನ್ನುವ ಕೃತಿಯನ್ನು ಬರೆದಿದ್ದೇನೆ. ಬರೆದು 20 ವರ್ಷಗಳಾಗಿದೆ. ತುಂಬ ಪಾಪ್ಯುಲರ್ ಬುಕ್ ನಂದು ನುಡಿಗನ್ನಡಿ. ಓಕೆ, ಸಪ್ನಾ ಬುಕ್ ಹೌಸ್ನಲ್ಲಿ ನಿಮಗೆ ಲಭ್ಯ ಇರುತ್ತೆ. ನನಗೆ ಫಸ್ಟ್ ಪಾಪ್ಯುಲರ್ ಆಗಿದೆ ಈ ಪುಸ್ತಕದ ಮೂಲಕ. ಜೊತೆಗೆ ಒಂದು ಅವಾರ್ಡ್ ಕೂಡ ಒಂದು ಸಂಸ್ಥೆಯವರು ಈ ಪುಸ್ತಕಕ್ಕೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗುಜ್ಜಾರ್ ಒಂದು ಕವರ್ ಪೇಜನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಹೆಂಗೆ ಅಂದರೆ, ಥಿಯರಿಟಿಕಲಿ ತಿಳ್ಕೋಬೋದು, ಪ್ರಾಕ್ಟಿಕಲಿ ಕಲ್ತಾಗ ನಿಮಗೆ ಸ್ಟೇಜ್ ಫಿಯರು, ಮಣ್ಣು ಮಸಿ ಅವೆಲ್ಲ ಹೋಗ್ತವೆ. ಹೌ ಟು ಇಂಪ್ರೂವ್ ಕಮ್ಯುನಿಕೇಶನ್ ಸ್ಕಿಲ್ಸ್? ಬೈ ರೀಡಿಂಗ್, ಬೈ ಸ್ಪೀಕಿಂಗ್, ಬೈ ರೈಟಿಂಗ್, ಬೈ ಲಿಸನಿಂಗ್, ಬೈ ವ್ಯೂಯಿಂಗ್ ಆ್ಯಂಡ್ ಬೈ ಯೂಸಿಂಗ್ ದ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೇನೆ. ಸುದೀಪ್ ಅವರು ಈ ಪ್ರಶ್ನೆ ಕೇಳಿದರು, ಅದಕ್ಕೋಸ್ಕರ ಹೇಳಿದೆ. ಈ ಪುಸ್ತಕಗಳ ಬಗ್ಗೆ ನಾನು ಮಾತಾಡ್ತಾ ಇರೋದ್ರಿಂದ, ನನ್ನ ಮೊದಲನೆಯ ಪುಸ್ತಕ ನುಡಿಗನ್ನಡಿ, ಅದು ತುಂಬ ಪಾಪ್ಯುಲರ್ ಆಗಿದೆ. ನೀವು ದಯಮಾಡಿ ಎಲ್ಲರೂ ಓದಬೇಕು ಅನ್ನೋದು ನನ್ನ ಆಸೆ. ನನ್ನ ಲೇಟೆಸ್ಟ್ ಬುಕ್ ಸಾಧಕರ ಚಂದನ. ಇದರಲ್ಲಿ 16 ದೊಡ್ಡ ದೊಡ್ಡ ಸಾಧಕರನ್ನ ಪರಿಚಯಿಸಿದ್ದೇನೆ. ಉದಾಹರಣೆಗೆ ಸುಧಾಮೂರ್ತಿ, ಡಾಕ್ಟರ್ ಆರ್ ಎಸ್ ಸೂರ್ಯನಾರಾಯಣ ಶೆಟ್ಟಿ, ಸ್ವಾಮಿ ವೀರೇಶಾನಂದ ಸರಸ್ವತಿ, ಎನ್ ರಾಮಾನುಜ, ಗಾಯಕ ನಚಿಕೇತ ಶರ್ಮಾ, ಶಿವಮೊಗ್ಗ ಸುಬ್ಬಣ್ಣ, ಪ್ರೊಫೆಸರ್ ಎಸ್ ರೋಯ್ಡೆಕ್ಕರ್, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಏಣಗಿ ಬಾಳಪ್ಪ, ರಾಮಚಂದ್ರ ಹೆಗಡೆ ಚಿಟ್ಟಾಣಿ, ಬಿ ಕೆ ಎಸ್ ಅಯ್ಯಂಗಾರ್, ಇ ಹನುಮಂತರಾವ್, ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ, ಆರ್ ಎಲ್ ಕಶ್ಯಪ್, ಮತಿಘಟ್ಟ ಕೃಷ್ಣಮೂರ್ತಿ, ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ. ಎಲ್ಲ ಉಸ್ತಾದ್ ದೊಡ್ಡ ಸಾಧಕರುಗಳು. ಈ ಪುಸ್ತಕ ಓದಿದರೆ ನೀವು ಸಾಧನೆ ಮಾಡಲಿಕ್ಕೆ ಒಂದು ಸಪೋರ್ಟ್, ಒಂದು ಪುಷ್ ಸಿಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನನಗಿರುವ 27-28 ವರ್ಷಗಳ ತರಬೇತಿ ಅನುಭವದಲ್ಲಿ ಇದೊಂದು ಪುಸ್ತಕ ಬರೆದೆ, ಅನನ್ಯತೆ ಅರಿಯಿರಿ ಅಂತ. ಅನನ್ಯತೆ ಅರಿಯಿರಿ ಅಂದರೆ, ಯು ಆರ್ ಯುನೀಕ್, ಯು ಆರ್ ಎ ಮಾಸ್ಟರ್ ಪೀಸ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಅನ್ನೋದನ್ನ ತುಂಬ ಚೆನ್ನಾಗಿ ಈ ಕೃತಿಯಲ್ಲಿ ಹೇಳಿದ್ದೇನೆ. ಆಮೇಲೆ ಅನ್ನಿಸ್ತು, ಎಲ್ಲರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ಸ್ಗಳಾಗ್ತದೆ. ಬೇರೆಯವ್ರ ಟರ್ನಿಂಗ್ ಪಾಯಿಂಟ್ಸು ಸ್ವಲ್ಪ ತಿಳ್ಕೊಂಡ್ರೆ ನಮ್ಮ ಲೈಫಲ್ಲೂ ಬರೋ ಟರ್ನಿಂಗ್ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದೇನೋ ಅಂತ ಅನಿಸಿ, ನನಗೆ ಪರಿಚಯ ಇರುವ ಸುಮಾರು ಒಂದು 30 ಜನ, ಪರಿಚಯ ಇಲ್ಲದ ಒಂದು 20 ಜನದ ಬಗ್ಗೆ ಈ ಕೃತಿಯನ್ನು ಬರೆದಿದ್ದೇನೆ. ಇದು ಲೈಫ್ನಲ್ಲಿ ನಮಗೆ ಬರುವ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗತ್ತೆ ಅಂತ ನನಗಂತೂ ಅನ್ನಿಸಿದೆ ಸ್ನೇಹಿತರೆ. ಇನ್ನು ಬದುಕನ್ನೇ ಬದಲಿಸಬಲ್ಲ ಕೃತಿ ಇದು. ಸೆಲೆಬ್ರೇಟ್ ಎವರಿ ಮೊಮೆಂಟ್, ಅನುಕ್ಷಣ ಅನುಭವಿಸಿ, ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್, ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸುಮಾರು ಜನಕ್ಕೆ ನಾನು ಕೀಳು 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 ಅನ್ನೋ ಭಾವನೆ ಇರ್ತದೆ. ನೀವು ಕೀಳು ಪಡೋದು ಬೇಕಾಗಿಲ್ಲ, ನಾನೇ ಮೇಲು ಅನ್ನೋದು ಬೇಕಾಗಿಲ್ಲ, ಕಾನ್ಫಿಡೆನ್ಸ್ ಬೇಕು. ಅದಕ್ಕೆ ಕೀಳರಿಮೆ ಏನು, ಏಕೆ, ಹೇಗೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕಾನ್ಕರ್ ವಿತ್ ಕಾನ್ಫಿಡೆನ್ಸ್ ಅಂತ ಕನ್ನಡ ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ನೀಡಿದ್ದೇನೆ. ಜೊತೆಗೆ ನನ್ನ ಪ್ರಸಿದ್ಧವಾದ ಕೃತಿ ಸೋಲುಗಳಿಗೆ ಅಂಜದಿರಿ, ಅದು ಇಂಗ್ಲಿಷ್ನಲ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಹೊರಗಡೆ ಬಂದಿದೆ. ಸೋಲುಗಳಿಗೆ ಅಂಜಿದ್ರಿ, ಸಣ್ಣ ಪುಟ್ಟದ್ನೆಲ್ಲ ನಂಗೆ ಸೋಲಾಗೋಯ್ತು ಸರ್, ಸೋಲು 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 ಅಂದ್ಬಿಡ್ತೀವಿ. ಬೇಡ ಸ್ವಾಮಿ, ನೀವು ಜೀವನದಲ್ಲಿ ಸೋಲಲ್ಲ, ಅದು ಒಂದು ಅನುಭವ ಅಂತ ಅಂದ್ಕೊಳ್ಳಿ ಎಂದುಬಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆ ನಾನು ಈ ವಿಡಿಯೋದಲ್ಲಿ ನನ್ನ ಮುಂದಿನ ಕೃತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡೋದಕ್ಕೆ ಬಯಸ್ತಾ ಇದ್ದೇನೆ. ನನ್ನ 8 ಕೃತಿಗಳು ಈಗಾಗಲೇ ಪ್ರಿಂಟ್ ಆಗಿದೆ. 9ನೆಯ ಕೃತಿ ಸಾಹಿತ್ಯ ಚಂದನ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಮುನ್ನುಡಿ ಕೊಟ್ಟಿದ್ದಾರೆ. ಫೈನಲ್ ಪ್ರೂಫ್ ಕರೆಕ್ಷನ್ ಮಾಡ್ತಾ ಇದ್ದೇನೆ. ಇನ್ನೊಂದು ತಿಂಗಳಲ್ಲಿ ನಿಮಗೆ ಪುಸ್ತಕ ಲಭ್ಯ ಆಗತ್ತೆ. ನಾನು ಸಂದರ್ಶಿಸಿದ ಸುಮಾರು 15 ಸಾಹಿತಿಗಳನ್ನ ಇಲ್ಲಿ ದಾಖಲಿಸಿದ್ದೇನೆ. ಪ್ರೇಮಾ ಭಟ್,
ಬಿ ಆರ್ ಲಕ್ಷ್ಮಣರಾವ್, ಭುವನೇಶ್ವರಿ ಹೆಗಡೆ, ಪ್ರೊಫೆಸರ್ ಎಂ ಕೃಷ್ಣೇಗೌಡ, ಡುಂಡಿರಾಜ್, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಡಾಕ್ಟರ್ ಸಾಶಿ ಮರಳಯ್ಯ, ಪ್ರೊಫೆಸರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಡಾಕ್ಟರ್ ಎಲ್ ಎಸ್ ಶೇಷಗಿರಿರಾವ್, ಪ್ರೊಫೆಸರ್ ವಸಂತ ಕುಷ್ಟಗಿ, ಡಾಕ್ಟರ್ ಸುಮತೀಂದ್ರ ನಾಡಿಗ್, ಜರಗನಹಳ್ಳಿ ಶಿವಶಂಕರ್, ವಿದ್ವಾನ್ ಕೈಂತಜೆ ನರಸಿಂಹ ಭಟ್ಟ, ಪ್ರೊಫೆಸರ್ ಡಿ ಲಿಂಗಯ್ಯ, ಡಾಕ್ಟರ್ ಎಸ್ ಆರ್ ಲೀಲಾ. ಸೊ ಇದು ನನ್ನ 9ನೇ ಕೃತಿ. 10ನೇ ಕೃತಿ ಫೈನಲ್ ಪ್ರೂಫ್ ಕೂಡ ನೋಡ್ತಾ ಇದ್ದೇನೆ. ಇದು ವ್ಯಕ್ತಿತ್ವ ಚಂದನ. ವ್ಯಕ್ತಿತ್ವ ಚಂದನದಲ್ಲಿ ಪುಸ್ತಕ ದಣಿವರಿಯದ ಶಿಕ್ಷಕ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್, ಜ್ಞಾಪಕ ಶಕ್ತಿ ಎನ್ ಎಂ ಬಿರಾದಾರ್, ಮನೋಭಾವ ರಾಮಚಂದ್ರ ಗುರೂಜಿ, ಸಕಾರಾತ್ಮಕ ಮನೋಭಾವ ಡಾಕ್ಟರ್ ಕೆ ಭುಜಂಗಶೆಟ್ಟಿ, ದೃಷ್ಟಿಕೋನ ವೈ ವಿ ಗುಂಡೂರಾವ್, ನಿತ್ಯೋತ್ಸವ ಎಸ್ ಷಡಕ್ಷರಿ, ಒತ್ತಡ ನಿರ್ವಹಣೆ ಡಾಕ್ಟರ್ ಎಂ ಎಸ್ ತಿಮ್ಮಪ್ಪ, ಕನಸುಗಳು ಕುಮಾರ್ ಅನೀಶ್, ವ್ಯಕ್ತಿತ್ವ ನಿರ್ಮಾಣಕ್ಕೆ ಯೋಗದ ಕೊಡುಗೆ ಡಾಕ್ಟರ್ ಬಿ ಅಮರ್ನಾಥ್, ಧ್ಯಾನ ಮನಸ್ಸಿನ ಸ್ನಾನ ರಾಮಚಂದ್ರ ಗುರೂಜಿ. ಸೊ ಇದು ನನ್ನ 10ನೆಯ ಪುಸ್ತಕ. 11ನೆಯ ಪುಸ್ತಕ ಎಂಡಿಂಗ್ ಸ್ಟೇಜಲ್ಲಿದೆ. ಈ ವಾರ ಇವೆರಡು ಆದ್ಮೇಲೆ DTP ಕೊಡ್ತಾ ಇದ್ದೀನಿ. ಇದರಲ್ಲಿ ನಿರೂಪಣೆ ಎಂದರೆ ನಿರೂಪಣೆ ನಿರೂಪಿಸಿ ಅಂತ ಶೀರ್ಷಿಕೆ ಕೊಟ್ಟಿದ್ದೇನೆ. ಬದುಕಿಗೊಂದು ಆಯಾಮ, JP ಅನುಭವ, ಭಯ ಬಿಸಾಕಿ, ಯಾಕೆಂದ್ರೆ ಜಾಸ್ತಿ ಜನಕ್ಕೆ ಇದೆ ತಾನೆ ಸಮಸ್ಯೆ, ವೇದಿಕೆ, ರೇಡಿಯೋ, ಟೆಲಿವಿಷನ್, ಸಾಮಾಜಿಕ ಜಾಲತಾಣಗಳು, ಮಾತಿನಿಂದ ಬರವಣಿಗೆ ಎಡೆಗೆ, ಸಂವಹನದ ಮಹತ್ವ, ದೃಢತೆಯ ಸಂವಹನ, ಭಾಷೆಯ ನಿರಂತರ ಕಲಿಕೆ, ಧ್ವನಿಯ ಮೋಡಿಗಾರರಾಗಿ, ಆಕರ್ಷಕ ಶಾರೀರಿಕ ಭಾಷೆ, ಕಲಿಕೆಗೆ ಒಡ್ಡಿಕೊಳ್ಳಿ, ಚಟುವಟಿಕೆಗಳ ಮೂಲಕ ಅಭ್ಯಾಸ, ಅವಕಾಶಗಳನ್ನು ಬಾಚಿಕೊಳ್ಳಿ, ಜೀವನ ಕೌಶಲ್ಯಗಳಿಗೆ ಒತ್ತು ನೀಡಿ, ನಿರಂತರತೆಯಿಂದ ಯಶಸ್ಸಿನತ್ತ, ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಿ. ಸುಮಾರು ಒಂದು 21 ಚಾಪ್ಟರ್ ನಾನು ಬರಿತೀನಿ. ಅದಾದ್ಮೇಲೆ ನಿಮ್ಗೊಂದು ಖುಷಿ ಆಗುತ್ತೆ, 7-8 ತಿಂಗಳಿಂದ ಸುಮಾರು ಒಂದು 25-26 ಜನರನ್ನ ಸಂಪರ್ಕ ಮಾಡಿ ಅವರೆಲ್ಲರೂ ಅವರ ಅನುಭವವನ್ನ ಈ ಬುಕ್ಕಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ನ ಪುಸ್ತಕದಲ್ಲಿ ದಾಖಲಿಸ್ತಾ ಇದ್ದೇನೆ. ಎನ್ ಅಪರ್ಣಾ, ಶಂಕರ್ ಪ್ರಕಾಶ್, ಅನುಶ್ರೀ, ಡಾಕ್ಟರ್ ಎಂ ಬಿ ದಿಲ್ಶಾದ್, ಡಾಕ್ಟರ್ DS ವಿಶ್ವನಾಥ್, ರಿಟೈರ್ಡ್ IAS ಆಫೀಸರ್, ಡಾಕ್ಟರ್ ನಿರಂಜನ್ ವಾನಳ್ಳಿ, ಕುಲಪತಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಡಾಕ್ಟರ್ ಎಸ್ ಜಯಲಕ್ಷ್ಮಿ, ಸುಮತಿ, RJ ನಿಖಿತಾಕಿಣಿ, ಇವರೆಲ್ಲ ರೇಡಿಯೋದರು, ಡಾಕ್ಟರ್ KS ಚೈತ್ರ, ಪ್ರವೀಣಾ ಕುಲಕರ್ಣಿ, ದೀಪಾ ಪಡ್ಕೆ, KC ಶಿವರಾಮ್, AB ಬಸವರಾಜ್, V ವೆಂಕಟಸ್ವಾಮಿ, ಸುರೇಶ್ ಬಾಬು ಜಿ, ಸಂಧ್ಯಾ, ಇವರೆಲ್ಲ ದೂರದರ್ಶನ TV ಎಕ್ಸ್ಪೀರಿಯನ್ಸ್ ಇರೋರು. ವೇದಿಕೆ ಅನುಭವ ಇರೋ GP ರಾಮಣ್ಣ, KN ಅಡಿಗ, ರಾಘವೇಂದ್ರ BM, ವೀರಣ್ಣ R ಕನವಳ್ಳಿ, ಜೊತೆಗೆ ಒಬ್ಬ ದೂರದರ್ಶನ ಪ್ರೊಡ್ಯೂಸರ್ ಕೂಡ ನಿರೂಪಕರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಒಂದು ಆರ್ಟಿಕಲ್ ಬರೆಸಿದ್ದೇನೆ. ಅಚ್ಯುತಾ ಸಂಕೇತಿ, ಕವಿತಾ ಸಾಗರ್, CV ಮುರಳೀಧರ್, ಪೂಜಾ ಶೇಖರ್, ಇಷ್ಟು ಜನ ತಮ್ಮ ಅನುಭವವನ್ನ ಕೊಡ್ತಾ ಇದ್ದಾರೆ. ಸಖತ್ತಾಗಿರುತ್ತಲ್ಲ. ಸೊ ಇದು ನನ್ನ 11ನೆಯ ಕೃತಿ. ಅದರ ನಂತರ ವ್ಯಕ್ತಿತ್ವ ವಿಕಸನ ಕುರಿತು ಕೆಲವೊಂದು ಕೃತಿಗಳು ಮುಂದಿನ ದಿನಗಳಲ್ಲಿ ಬರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾನೆ. ಈಗಲೇ ಕ್ವಶನ್ ಪೇಪರ್ ಲೀಕ್ ಮಾಡ್ದಂಗೆ ನಾನೇನ್ ಮಾಡ್ತಾ ಇದ್ದೇನೆ, ಮುಂದಿನ 3 ಪುಸ್ತಕಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ನಾನು 1-2 ಪುಸ್ತಕ ಬರೆಯೋಣ ಅಂತ ಹೊರಟೆ, ಬರಿತಾ ಇರೋಣ ಅಂತ ಅನ್ಸುತ್ತೆ. ಬರೆಯುವುದರಲ್ಲೇ ಥ್ರಿಲ್, ಸಂತೋಷ ಅನುಭವಿಸ್ತಾ ಇದ್ದೇನೆ. ಜೊತೆಗೆ ನನ್ನ ಥಾಟ್ ಪ್ರಾಸೆಸ್ ಎಲ್ಲ ಒಂದು ಕಡೆ ಕ್ಲಾರಿಟಿ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ಹೇಳ್ತಾ ಇರ್ತೀನಿ ನಾನು, ಇಲ್ಲಿ ನಮ್ಮ ಥಾಟ್ಸ್ ಕ್ಲಾರಿಟಿ ಬಂದ್ರೆ ವರ್ಡ್ಸ್ ಕ್ಲಾರಿಟಿ ಬರುತ್ತೆ. ಅದನ್ನ ಸರಿಯಾಗಿ ಮಾತಾಡ್ತೀವಿ, ಸರಿಯಾಗಿ ಬರಿತಾ ಹೋಗ್ತೀವಿ. ಏನಂತೀರ? ಈ ಪುಸ್ತಕಗಳನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೇವೆ, ಬೌದ್ಧಿಕ ಆಸ್ತಿ. ಸೊ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಓದುವುದು ಮತ್ತು ಬರೆಯುವುದು ಕಮ್ಯುನಿಕೇಶನ್ ಅಲ್ಲಿ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನೀವು ಕೂಡ ಎಲ್ಲ ಪುಸ್ತಕಗಳನ್ನ ಓದಬೇಕು. ಮುಂದೊಂದು ದಿನ ನೀವು ಬರೆಯೋ ಹಾಗೆ ಆಗ್ಲಿ ಅಂತ ನಾನು ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ರೀಡರ್ಸ್ ಆರ್ ದ ಲೀಡರ್ಸ್. ರೈಟರ್ಸ್ ಒಂಥರ ಒಳ್ಳೆ ಪುಸ್ತಕಗಳನ್ನು ಕೊಟ್ಬಿಟ್ರಂತೂ ಸತ್ತ ನಂತರ ಕೂಡ ಬದುಕುವವರು. ವಾಟ್ ಎ ಪ್ರಿವಿಲೇಜ್ ಅಲ್ವಾ? ಅನೇಕ ಸಾಹಿತಿಗಳು, ಪಂಪ ರನ್ನನಿಂದ ಹಿಡಿದು ಬಸವಣ್ಣ, ಅಲ್ಲಮ್ಮ ಪ್ರಭು, ಬೇರೆ ಬೇರೆ ವಚನಕಾರರು ಅಥವಾ ಬೇರೆ ಬೇರೆ ಸಾಹಿತಿಗಳು, ಕುವೆಂಪು ಅವರಿಗೆ
ಇಲ್ಲಿನ ಈ ಇತ್ತೀಚೆಗಿನ ಸಾಹಿತಿಗಳವರೆಗೆ ಅಲ್ವಾ, ಬರವಣಿಗೆ ನಿಮ್ಮ ಹವ್ಯಾಸವನ್ನಾಗಿ ಮಾಡಿಕೊಳ್ಳಿ. ತದನಂತರದಲ್ಲಿ ನೀವು ಕೂಡ ಅದನ್ನ ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನನಗೆ ನಾನಂತೂ ಖುಷಿ ಅನುಭವಿಸ್ತಾ ಇರೋದ್ರಿಂದ ನೀವು ಖುಷಿ ಅನುಭವಿಸ್ಲಿ ಅಂತ ನನ್ನ ಆಸೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ 10 ಹಲವು ವಿಚಾರಗಳನ್ನು ನಿಮಗೆ ನೀಡುತ್ತೆ. ಸೊ ವಿಡಿಯೋಗಳನ್ನು ನೋಡ್ತಾ ಇರಿ, ಕೆಳಗಡೆ ಕಾಮೆಂಟ್ ಮಾಡ್ತಾ ಇರಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಓಕೆ, ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಬಾಯ್ ಬಾಯ್.